ನಮಸ್ಕಾರ. ನಾನು ರಾಜೇಶ್ ಕಲ್ಯಾಣ್ ಶೆಟ್ಟರ್ ಅಂಥೇಳಿ. ನಾವು ಕಾಶ್ಮೀರ ಟ್ರಿಪ್ನ ಪ್ಲ್ಯಾನ್ ಮಾಡಿ ಬಸ್ಸಿಂದ 11ನೇ ತಾರೀಕು ಹುಬ್ಬಳ್ಳಿ ಬಿಟ್ವಿ. 14ನೇ ತಾರೀಕು ರಾತ್ರಿ ಕಾಶ್ಮೀರ ರೀಚ್ ಆಗಿ 15ನೇ ತಾರೀಕಿಗೆ ಲೋಕಲ್ ಕಾಶ್ಮೀರ ಎಲ್ಲ ನೋಡಿಕೊಂಡು 16, 17 ಇದು ಸೋನ್ಮಾರ್ಗ್, ಗುಲ್ಮಾರ್ಗ್, ಇದು ಸಿಂಟನ್ ಟಾಪ್ ನೋಡಿಕೊಂಡು 18ನೇ ತಾರೀಕಿಗೆ ನಾವು ಪಹಲ್ಗಾಮ್ ರೀಚ್ ಆಗಿ ಅಲ್ಲಿಂದ ಏನದು ಬೈಸರನ್ ವ್ಯಾಲಿ ಅಂತಾರಲ್ಲ ಅಲ್ಲಿ ಹೋಗಿ ಎಲ್ಲ ಫೋಟೋ ತೆಗೆಸ್ಕೊಂಡು ಎಲ್ಲ ನಾರ್ಮಲ್ ಏನು ಎಲ್ಲರೂ ಟೂರಿಸ್ಟ್ ಯಾವ ರೀತಿ ಎಂಜಾಯ್ ಮಾಡ್ತಾರೋ ಆ ಥರ ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ನಮಗೆ ಅನಿಸಿರಲಿಲ್ಲ ಈ ರೀತಿ ಒಂದು ಘಟನೆ ಆ ಸ್ಥಳದಲ್ಲೇ ನಡಿಬೋದು ಅಂಥೇಳಿ. ಅದಕ್ಕೆ ಬಟ್ ಸೆಕ್ಯೂರಿಟಿ ನೋಡಿದರೆ ಕಾಶ್ಮೀರ ನಗರದಲ್ಲಿ ಸುತ್ತಮುತ್ತಲು ಎಲ್ಲ ಟೂರಿಸ್ಟ್ ಪ್ಲೇಸ್ನಾಗ ಒಳ್ಳೆ ಸೆಕ್ಯೂರಿಟಿ ಇಟ್ಟಿದ್ದಾರೆ. ಆರ್ಮಿ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ ಪೊಲೀಸ್, CRPF ಎಲ್ಲರೂ ಪ್ರತಿ 100 ಮೀಟ್ರಿಗೆ ಒಂದೊಂದು ಚೆಕ್ ಪೋಸ್ಟ್ ಆಗಲಿ ಒಬ್ಬೊಬ್ಬರು. ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸೈನಿಕರು ಇರ್ತಾರೆ. ಬಟ್ ಈ ಪಹಲ್ಗಾಮ್ ಮೇಲೆ ಏನಿತ್ತಲ್ಲ ಅದು ಪೀಸ್ಫುಲ್ ಇರೋದ್ರಿಂದ ಇಟ್ಟಿದ್ದಿಲ್ಲೇನೋ ಅನ್ನಿಸ್ತದೆ. ಬಟ್ ಬಹಳ ದುರ್ಘಟನೆ. ನಾವು ನಮ್ಮ ಇಡೀ ಟ್ರಿಪ್ 14 ದಿನ ಟ್ರಿಪ್ ಬಹಳ ಎಂಜಾಯ್ ಆಗೈತೆ ಅಂತ ಹೇಳುವಷ್ಟು ನಮಗೆ ಆ ಘಟನೆ ಬಹಳ ದುಃಖ ತಂದಿದೆ. ಆ ಘಟನೆಯಲ್ಲಿ 26 ಜನ ನಮ್ಮ ಭಾರತ ದೇಶದ ನಾಗರಿಕರು, ಎಸ್ಪೆಷಲಿ ಗಂಡಸರು, ಅವರ ಧರ್ಮವನ್ನು ಕೇಳಿ ಹೊಡೆದಿದ್ದಾರೆ. ಅವ್ರಿಗೆ ಯಾರು ಈ ಕೃತ್ಯದ ಹಿಂದಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಲಿ. ಮತ್ತು ಅವ್ರ ಆಮೇಲೆ ಕರ್ನಾಟಕದವರು ಇಬ್ಬರಿದ್ದಾರೆ ಫ್ಯಾಮಿಲಿ, ಅವ್ರ ಮನೆಯವ್ರಿಗೂ ತಡೆದುಕೊಳ್ಳುವಂಥ ಶಕ್ತಿ ಆ ದೇವರಲ್ಲಿ ತುಂಬಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಮ್ಮ ಮೂಲಕ ಹೇಳ್ತೇನೆ. ಪೂರ್ತಿ ಹೆಸರು ಸರ್? ತಮ್ಮ ಪೂರ್ತಿ ಹೆಸರು? ನಾನು ರಾಜೇಶ್ ಕಲ್ಯಾಣ್ ಶೆಟ್ಟರ್ ಅಂತ.